ಇವತ್ತಿನ ಸ್ಪೆಷಲ್ಲು ಮಟನ್ ಬಿರಿಯಾನಿ ಮಾಡಿದ್ದೀವಿ ಇವತ್ತು ನಮ್ಮ ಮನೆಯಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಸೊ ಎವ್ರಿ ಟೈಮ್ ನಾನು ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೆ. ಸೊ ಈ ಟೈಮ್ ನಾನು ಸ್ವಲ್ಪನೇ ಮಾಡಿಕೊಂಡು ಅಲ್ಲಲ್ಲೇ ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಉಪಯೋಗಗಳಿದೆ. ಸೊ ಸ್ಕಿನ್ ಹೆಂಗಾಗಿರುತ್ತೆ ಮತ್ತು ಏರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ. ಮತ್ತು ನಮ್ಮದು ಒಳ್ಳೆ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ, ಬಾಡಿ ಶುಗರ್ ಲೆವೆಲ್ನ ಕೂಡ ಮೇಂಟೈನ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು, ತುಂಬಾ ಪ್ರಯೋಜನಗಳಿದೆ ಅಂತಲೇ ಹೇಳ್ಬೋದು. ಈ ಸೀಸನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ನಾನು ಏನು ಮಾಡಿದೆ, ಮಾರ್ನಿಂಗ್ ಟಿಫನ್ನ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ. ಸೊ ತರಕಾರಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಇವತ್ತು, ತರಕಾರಿ ಹಾಕಿ. ಸೊ ನೋಡಿ ಸಣ್ಣದಾಗಿ ತರಕಾರಿನ ಹಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಎಣ್ಣೆಗೆ ಕಡಲೆ ಬೀಜನ ಕರೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ಕೊತೀನಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಜಸ್ಟ್ ಫ್ರೈ ಮಾಡ್ಕೊತೀನಿ ಅಷ್ಟೇ. ನೆಕ್ಸ್ಟ್ ಫ್ರೈ ಆದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊತೀನಿ. ಸೊ ಫ್ರೆಂಡ್ಸ್, ನಾವು ತರಕಾರಿ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ, ಕೆಲವೊಬ್ರು ಹಾಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾರೆ. ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ನೆಕ್ಸ್ಟ್ ಆನಿಯನ್ ಹಾಕೊತೀನಿ. ನೆಕ್ಸ್ಟ್ ಹಚ್ಚಿಟ್ಕೊಂಡಿರೋ ತರಕಾರಿ ಫುಲ್ ಸಣ್ಣದಾಗಿ ಹಚ್ಚಿಟ್ಕೊಂಡ್ಬಿಟ್ರೆ ಬೇಗನೆ ಬೇಯುತ್ತೆ. ಸೊ ಅದು ಬೇಯಲ್ಲ ಅಂತ ಏನಿಲ್ಲ, ಸಣ್ಣದಾಗಿ ಹಚ್ಚಿಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಎಣ್ಣೆಲೆ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಬೇಯುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊತೀನಿ. ನೋಡಿ ನೆಕ್ಸ್ಟ್ ನಿಂಬೆಹಣ್ಣು ಜ್ಯೂಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣೆ ಹಿಂಡಿಟ್ಕೊತಾ ಇದ್ದೀನಿ. ಬಿಕಾಸ್ ನಿಂಬೆಹಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ. ನೋಡಿ ಲೆಮನ್ ಜ್ಯೂಸು. ನೆಕ್ಸ್ಟ್ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ನೆಕ್ಸ್ಟ್ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದ ನಂತರ ನೋಡಿ ಅವಲಕ್ಕಿ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಏನು ಮಾಡ್ಕೊತೀನಿ, ಕಟ್ ಮಾಡಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊತೀನಿ ಮತ್ತು ಲೆಮನ್ ಜ್ಯೂಸ್ನ ಕೂಡ ಹಾಕ್ಕೊತೀನಿ. ಸೊ ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಫ್ರೆಂಡ್ಸ್, ನೀವು ಯಾವ ಥರ ಮಾಡ್ತೀರಾ ಅವಲಕ್ಕಿ ಉಪ್ಪಿಟ್ಟನ್ನ ಅಂತ ಕಮೆಂಟ್ ಮಾಡಿ ಹೇಳಿ, ನೀವು ಇದೇ ಥರ ಮಾಡ್ತೀರಾ ಅಂತ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅವನಿಗೆ ಚೆನ್ನಾಗಿ ತಿಂತಾನೆ, ಈ ಥರ ಎಲ್ಲ ಮಾಡಿಕೊಟ್ರೆ ರುಚಿಯಾಗಿ. ಫುಲ್ ವೆಜ್ಜೀಸ್ ಎಲ್ಲ ಚೆನ್ನಾಗಿ ತಿಂತಾನೆ ನನ್ನ ಮಗ. ಫ್ರೆಂಡ್ಸ್, ತುಂಬ ಜನ ಮಕ್ಕಳು ತರಕಾರಿ ತಿನ್ನಲ್ಲ, ಆದ್ದರಿಂದ ಸಣ್ಣದಾಗಿ ಈ ಥರ ಎಲ್ಲ ಕಟ್ ಮಾಡಿ ಈ ಥರ ಹಾಕೋದ್ರಿಂದ ಮಾರ್ನಿಂಗ್ ಟಿಫನ್ಗೂ ಕೂಡ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾರೆ, ಗೊತ್ತಾಗೋದಿಲ್ಲ ಅವ್ರಿಗೆ. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಮಧ್ಯಾಹ್ನಕ್ಕೆ ಅಂತ ಹೇಳಿ ಚಿಕನ್ ಕಬಾಬ್ಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಏನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಪುದೀನ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಎಗ್ ತೊಗೊಂಡಿದ್ದೀನಿ ಮತ್ತು ಚಿಕನ್ ಕಬಾಬ್ ಪೌಡರ್ ಕೂಡ ತೊಗೊಂಡಿದ್ದೀನಿ. ನೋಡಿ ಫುಲ್ ಮ್ಯಾರಿನೇಟ್ ಮಾಡಿ ಕಲಸಿಟ್ಕೊಂಡು ಮ್ಯಾರಿನೇಟ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ, ಈವ್ನಿಂಗ್ ಹಾಕೊಬೋದು ಅಂತ ಹೇಳಿ ರೆಡಿ ಮಾಡಿಟ್ಕೊತಾ ಇದ್ದೀನಿ. ನೋಡಿ ಎಲ್ಲ ಪೇಸ್ಟ್ ಎಲ್ಲ ಹಾಕ್ಕೊಂಡೆ, ಪೌಡರ್ ಹಾಕ್ಕೊಂಡೆ ಮತ್ತು ಚೆನ್ನಾಗಿ ಸೆಟ್ ಆಗಲಿ ಅಂತ ಒಂದು ಮೊಟ್ಟೆನೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಕಸ್ತೂರಿ ಮೆಂತ್ಯ ಹಾಕ್ಕೊತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಆದ್ದರಿಂದ ಮಸಾಲೆ ರೆಡಿ ಆಯಿತು. ನೆಕ್ಸ್ಟ್ ಚಿಕನ್ನ ಕಲಸಿಟ್ಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಿಗೆ ಇಟ್ಬಿಡ್ತೀನಿ ನಾನು. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಇಂದ್ರೇಶ್ ಬರ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಮನೆಗೆ. ಸೊ ಆದ್ದರಿಂದ ಇವತ್ತು ಮಟನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಮೊರೋರು ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ ಚಿಕನ್ ಕಬಾಬ್ ಅಂದರೆ. ಅವನಿಗೆ ಮೂಡಿರಬೇಕು, ಸಮಟೈಮ್ಸ್ ತಿಂತಾನೆ, ಸಮಟೈಮ್ಸ್ ತಿನ್ನೋದೇ ಇಲ್ಲ. ನೆಕ್ಸ್ಟ್ ನಾನೇನು ಮಾಡ್ತಾ ಇದ್ದೀನಿ, ಮಟನ್ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. 1.5 ಕಿಲೋ ಮಟನ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ನಾನು ಉಪ್ಪು ಮತ್ತು ನೀರು ಹಾಕ್ಕೊಂಡು, ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕೂಗ್ಸಿಟ್ಕೊತೀನಿ. ಒಂದು 80% ಮಟನ್ನ ಕೂಗ್ಸಿಟ್ಕೊತೀನಿ. ನಾನು ಆಲ್ಮೋಸ್ಟ್ ಪ್ರೆಷರ್ ಕುಕ್ಕರಲ್ಲೇ ಮಟನ್ ಬಿರಿಯಾನಿ ಮಾಡೋದು. ಸೊ ತುಂಬಾ ಈಸಿಯಾಗಿ ಬೇಗನೆ ಆಗುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಹೇಳಿ ಅದೇ ಥರ ಮಾಡ್ಕೊತೀನಿ. ಕೂಗ್ಸಿಟ್ಕೊಂಡಿದ್ದೀನಿ, 80% ಕೂಗ್ಸಿಟ್ಕೊಂಡಿದ್ದೀನಿ ಮಟನ್ನ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನೂ ಹಾಕ್ಕೊತೀನಿ. ನೋಡಿ ಆಲ್ ಸ್ಪೈಸಸ್, ಎಲ್ಲ ಸ್ಪೈಸಸ್ಸು ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಟೊಮೆಟೊ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ.
ಮಟನ್ ಎಲ್ಲ ಬೆಂದಾದ ತಕ್ಷಣ ನೆಕ್ಸ್ಟ್ ನಾನು ಒಗ್ಗರಣೆಗೆ ಹಾಕೊತೀನಿ. ನೋಡಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಮತ್ತು ಎಲ್ಲ ಸ್ಪೈಸಸ್ಸು ಫಸ್ಟ್ ಹಾಕ್ಕೊತೀನಿ ನಾನು. ಚಕ್ಕೆ, ಲವಂಗ, ಮರಾಠ ಮೊಗ್ಗು ಮತ್ತು ಕಲ್ಲುವ್ವು, ಬಿರಿಯಾನಿ ಎಲೆ, ಸೋಂಪು ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು 4-5 ಅದನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದು 5-6 ಈರುಳ್ಳಿ ತೊಗೊಂಡಿದ್ದೀನಿ 1.5 kg ಮಟನಿಗೆ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಒಂದು ಇಡೀ ಪುದೀನ ಹಾಕ್ಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಅಷ್ಟೇ. ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಏನು ಮಾಡ್ತೀನಿ, ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಹಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊತೀನಿ. ಇದು ಅಷ್ಟೇ ಒಂದು 5-6 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಈ ಥರ ಆಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತೀನಿ. ನೆಕ್ಸ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿಟ್ಕೊಂಡಿರೋ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು 1 kg ಮಟನ್, 1.5 kg ಮಟನ್ಗೆ 2 ಸ್ಪೂನ್ ಹಾಕ್ಕೊತೀನಿ ನಾನು. ಮತ್ತು ನೆಕ್ಸ್ಟು ಮಟನ್ ಮಸಾಲ ಪೌಡರ್ ಹಾಕ್ಕೊತೀನಿ. ಅದು ಕೂಡ ಅಷ್ಟೇ 2 ಸ್ಪೂನ್ ಹಾಕ್ಕೊತೀನಿ. ನೆಕ್ಸ್ಟು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತೀನಿ. ಮತ್ತು ಚಿಲ್ಲಿ ಪೌಡರ್, ನಮ್ಗೆ ಎಷ್ಟು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತೀನಿ ನಾನು. ಸೊ ತುಂಬಾ ಚೆನ್ನಾಗಿರುತ್ತೆ. ಪ್ರೆಷರ್ ಕುಕ್ಕರಲ್ಲಿ ಮಾಡೋದ್ರಿಂದ ಈಸಿಯಾಗೂ ಇರುತ್ತೆ, ತುಂಬಾ ಟೇಸ್ಟಿಯಾಗೂ ಆಗಿರುತ್ತೆ. ಮಟನ್ ಯಾಕೆ 80% ಬೇಯಿಸ್ಕೊಂಡೆ ಅಂದರೆ ನಾವು ಅನ್ನದಲ್ಲಿ ಬೇಯಿಸ್ಕೋಬೇಕಲ್ವ. ನೆಕ್ಸ್ಟು ಒಂದು ಫ್ಲೇವರ್ ಇರುತ್ತೆ ಅಂತ ಹೇಳಿ 20% ಅನ್ನದಲ್ಲೇ ಬೇಯಿಸ್ಕೊಳ್ಳೋಣ, ಅಕ್ಕಿ ಹಾಕಿದ್ಮೇಲೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಸೊ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಈ ಮಟನ್ ಬಿರಿಯಾನಿ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಫ್ರೆಂಡ್ಸ್. ಏಕೆಂದರೆ ನನ್ನ ಅತ್ತೆ ಮಾವ, ನನ್ನ ಹಸ್ಬೆಂಡ್ಗಂತೂ ತುಂಬಾ ಫೇವ್ರೇಟು. ಸೊ ನೋಡಿ ನನ್ನ ಹಸ್ಬೆಂಡ್ ಬಂದರು. ನನ್ನ ಮಗ ತುಂಬಾ ಹಠ ಮಾಡ್ತಿದ್ದ, ನನ್ನ ಜೀಪ್ ಬೇಕು ತೊಗೊಂಡು ಬನ್ನಿ ಅಂತ. ಸೊ ಆದ್ದರಿಂದ ಅಲ್ಲಿಂದ ಇಲ್ಲಿಗೆ ಜೀಪ್ ತೊಗೊಂಡು ಬಂದರು. ಯಾವಾಗಲೂ ಅಷ್ಟೇ ಅವ್ನ ಟಾಯ್ಸ್ನ ಅಲ್ಲಿಂದ ಅಲ್ಲಿಗೆ ತೊಗೊಂಬರೋದೇ ಆಗ್ಬಿಟ್ಟಿರುತ್ತೆ ನಮಗೆ. ಅವ್ನ ಕಾರ್ ತುಂಬ ಬರೀ ಟಾಯ್ಸೇ ಇರುತ್ತೆ, ನಾವು ಬರಬೇಕು ಮನೆಗೆ ಅಂತ ಅಂದರೆ. ಅವನಂತೂ ತುಂಬಾ ಖುಷಿ ಆಗ್ಬಿಟ್ಟಿದ್ದ. ಅವ್ರ ಅಜ್ಜಿ ಎಲ್ಲ ಬಂದಿದ್ರು. ನೆಕ್ಸ್ಟ್ ಮಟನ್ ಬಿರಿಯಾನಿ ಕೂಡ ರೆಡಿ ಆಯಿತು. ನೋಡಿ ಯಾವ ಥರ ಬಂತು ಅಂತ. ಸೊ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಇಷ್ಟಪಟ್ಟರು ನನ್ನ ಹಸ್ಬೆಂಡ್ ಕೂಡ. ಊಟ ಎಲ್ಲ ಮಾಡಿದ್ವಿ, ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿದ್ವಿ. ನೋಡಿ ಯಾವ ಥರ ಆಗಿದೆ ಅಂತ. ಸೊ ತುಂಬಾ ಚೆನ್ನಾಗಿ ಮಟನ್ ಬೆಂದಿತ್ತು. 80% ಬೇಯಿಸ್ಕೊಂಡಿರ್ತೀವಲ್ವ. ಸೊ ಅಕ್ಕಿಲು ಕೂಡ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಒಂದಷ್ಟು ಊಟ ಎಲ್ಲ ಮಾಡಿಕೊಂಡು ಮಗನ ಆಟ ಆಡಿಸ್ತಾ ಇದ್ರು ಅವರಪ್ಪ. ಫುಲ್ ಅವ್ನಿಗೆ ಜೀಪ್ ಬಂದಿದ್ದು ಖುಷಿ ಆಗ್ಬಿಡ್ತು. ಅದಾದ ನಂತರ ನಾವು ಎಲ್ಲರೂ ಕೂಡ ಪಾರ್ಕ್ಗೆ ಹೋದ್ವಿ. ಸೊ ಪಾಪನ ಆಟ ಆಡ್ಸೋಣ ಅಂತ ಹೇಳಿ ಅಲ್ಲೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇರ್ತೀರಾ ಡೈಲಿ ವ್ಲಾಗ್ನ ಮಾಡಿ ಮೈತ್ರಿ ಅಂತ. ಸೊ ಅದರಿಂದ ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಈವ್ನಿಂಗ್ ಟೈಮ್ನ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಅಂತ ತುಂಬಾ ಎಂಜಾಯ್ ಮಾಡ್ದ. ಇವತ್ತಿನ ದಿನ ಈ ಥರ ಇತ್ತು ನಮ್ಮ ಮನೆಯಲ್ಲಿ. ಸೊ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಒಂದು ಡೈಲಿ ವ್ಲಾಗು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಅದೇ ಥರ ವೀಡಿಯೋಸ್ನ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಟೇಕ್ ಕೇರ್.